ಪ್ರಿಯರೇ, ನಾವು ಫರಿಸಾಯರಂತೆ ಪ್ರಾರ್ಥಿಸುತ್ತೇವೋ ಅಥವಾ ಸುಂಕ ವಸೂಲಿಯವನಂತೆ ಪ್ರಾರ್ಥಿಸುತ್ತೇವೋ? ಇವರಿಬ್ಬರ ಸಾಮತಿ ನಮಗೆ ಚೆನ್ನಾಗಿ ತಿಳಿದಿದೆ. ಒಬ್ಬಾತನು ದೇವಾಲಯಕ್ಕೆ ಹೋಗುತ್ತಾನೆ, ತನ್ನನ್ನೇ ತಾನು ಹಿಗ್ಗಿಸಿಕೊಂಡು ಪ್ರಾರ್ಥಿಸುತ್ತಾನೆ. ತಾನು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳ ಕುರಿತು ತನ್ನನ್ನೇ ತಾನು ಹೊಗಳುತ್ತಾ ಹಾಡುತ್ತಾನೆ. ಹಾಗೂ ಇನ್ನೊಬ್ಬನು ತಲೆಬಾಗಿಸಿ ದೇವರಲ್ಲಿ ಕ್ಷಮೆಯಾಚಿಸಿ ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ನಾವು ಯಾವಾಗ ದೇವರ ಬಳಿ ಈ ಸುಂಕ ವಸೂಲಿಯವನಂತೆ ಹೋಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕೃಪೆಗೋಸ್ಕರ ನಾವು ಬೇಡುತ್ತೇವೋ, ಆಗ ನಾವು ಪಾಪ ವಿಮುಕ್ತರಾಗಿ ಈ ಸುಂಕ ವಸೂಲಿಯವನಂತೆ ನಾವು ಹೊರಗೆ ಹೋಗುತ್ತೇವೆ. ಇಲ್ಲವಾದರೆ ನಾವು ಮಾಡುವಂತಹ ಎಲ್ಲ ಪ್ರಾರ್ಥನೆಗಳು ವ್ಯರ್ಥವಾಗುತ್ತವೆ. ಪ್ರಿಯರೇ, ನಮಗೆ ತಿಳಿದಿದೆ, ಮಗ್ದಲದ ಮರಿಯಳು ಒಬ್ಬ ಪಾಪಿಯಾಗಿದ್ದಳು. ಆದರೆ ಯಾವಾಗ ಆಕೆ ವಿನಮ್ರತೆಯಿಂದ ವಿನಯದಿಂದ ಪ್ರಭುವಿನ ಬಳಿಗೆ ಬಂದಳೋ, ಆಕೆಯ ಪಾಪಗಳು ಮನ್ನವಾದವು. ಆದರೆ ಇನ್ನೊಂದು ಕಡೆ ನಾವು ನೋಡುತ್ತೇವೆ, ಒಬ್ಬ ಶ್ರೀಮಂತ ಯುವಕ ಪ್ರಭುವಿನ ಬಳಿ ಬಂದು ತಾನು ಮಾಡುತ್ತಿರುವಂತಹ ಒಳ್ಳೆಯ ಕಾರ್ಯಗಳ ಗುಣಗಾನ ತನ್ನನ್ನೇ ತಾನು ಹೊಗಳಿಕೊಳ್ಳುತ್ತಾನೆ. ಅಂತಹ ಸಂದರ್ಭದಲ್ಲಿ ಆತನು ಪ್ರಭುವಿನ ಆಹ್ವಾನವನ್ನು ಸ್ವೀಕರಿಸಲು ಆತ ಒಪ್ಪಲಿಲ್ಲ. ಇಲ್ಲಿ ಮಗ್ದಲದ ಮರಿಯಳು ಈ ಸುಂಕ ವಸೂಲಿಯವನ ಆ ಒಂದು ಹೃದಯವನ್ನು ನಮಗೆ ತೋರಿಸುತ್ತಾಳೆ. ಹಾಗೂ ಈ ಶ್ರೀಮಂತ ಯುವಕನು ಆ ಫರಿಸಾಯನ ಹೃದಯವನ್ನು ನಮಗೆ ತೋರಿಸುತ್ತಾನೆ. ಹೌದು ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ಹಾಗೂ ನಾವು ಜೀವಿಸುವಾಗ ಈ ಫರಿಸಾಯನಂತೆ ನಮ್ಮನ್ನೇ ನಾವು ಮೇಲೆತ್ತಿಕೊಂಡು ಜೀವಿಸುತ್ತೇವೋ ಅಥವಾ ಸುಂಕ ವಸೂಲಿಯವನಂತೆ ವಿನಯದಿಂದ ವಿನಮ್ರತೆಯಿಂದ ಜೀವಿಸುತ್ತೇವೋ ಎಂದು ನಮ್ಮಲ್ಲೇ ನಾವು ಪ್ರಶ್ನಿಸಿಕೊಳ್ಳಬೇಕು. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ತನ್ನನ್ನೇ ತಾನು ಹಿಗ್ಗಿಸಿಕೊಳ್ಳುವವರನ್ನು ದೇವರು ಕೆಳಗಿಳಿಸುತ್ತಾರೆ ಎಂದು, ಹಾಗೂ ತನ್ನನ್ನೇ ತಾನು ಕೆಳಗಿಳಿಸಿದರೆ ದೇವರು ಮೇಲೆತ್ತುತ್ತಾರೆ ಎಂದು. ಪ್ರಿಯರೇ, ದೇವರು ಇದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ ನಮಗೆ ನೀಡಲಿ, ಹಾಗೂ ಅದರಂತೆ ಪ್ರಾರ್ಥಿಸುವ ಅದರಂತೆ ಜೀವಿಸುವಂತಹ ಮನಸ್ಸು ದೇವರು ನಮ್ಮೆಲ್ಲರಿಗೂ ನೀಡಲಿ. ಆಮೇನ್. ಹಲ್ಲೆಲೂಯಾ.